ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಈ ಬಾರಿ ಮುಂಗಾರು ಮಳೆಯಾಗಿದೆ. ಅನ್ನದಾತರು ಬಹಳ ಖುಷಿಯಾಗಿದ್ದಾರೆ, ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವರು ಕಳೆದ ಕೆಲ ವರ್ಷಗಳಿಂದ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥವರು ಕೂಡ ಈ ಬಾರಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಹೆಚ್ಚುವರಿ ಪ್ರದೇಶದಲ್ಲೂ ಕೂಡ ಬಿತ್ತನೆ ಆಗ್ತಾ ಇರುವಂಥದ್ದು ವಿಶೇಷ. ಆದರೆ ಬಿತ್ತನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಯೂರಿಯಾ ಗೊಬ್ಬರವನ್ನು ಪೂರೈಸುವುದಕ್ಕೆ ಸಾಧ್ಯವಾಗದೇ ಇರೋದ್ರಿಂದಾಗಿ ರೈತರು ಕಂಗೆಡುವಂತೆ ಮಾಡಿದೆ. ನಿದ್ದೆ ಬಿಟ್ಟು, ಊಟ ತಿಂಡಿ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಯೂರಿಯಾ ಗೊಬ್ಬರ ಅವಶ್ಯಕತೆಗಿಂತ ಜಾಸ್ತಿ ಇದೆ ಅಂತೇಳಿ ಬಡಾಯಿ ಕೊಚ್ಚಿದ್ದ ಕೃಷಿ ಸಚಿವರು ಈಗ ಉಲ್ಟಾ ಹೊಡೆದಿದ್ದು ಅನ್ನದಾತರನ್ನು ಮತ್ತಷ್ಟು ಕೆರಳಿಸಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ. ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಆವಾಗ ಹಸಿರು ಕ್ರಾಂತಿ ಆದಾಗ ಹೆಚ್ಚು ನಾವು ಬೇಕು ಅಂತೇಳಿ ಬೆಳೆಸಿ ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಈಗ ಅದಕ್ಕೆ ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಂಡು 10 ಚೀಲ 20 ಚೀಲ 30 ಚೀಲ ಒಳಗಿದ್ದೊಳಗೆ ಕೊಟ್ಟು ಕಳಿಸ್ತಾರೆ ಅವರು. ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ. ಇವರು ಕೃಷಿ ಸಚಿವರೋ ಅಥವಾ ಕೃಷಿ ಇಲಾಖೆ ಸಲಹಾ ಕೇಂದ್ರದ ಅಧಿಕಾರಿಯೋ ಎಂಬ ಅನುಮಾನ ಮೂಡುತ್ತಿದೆ. ಯೂರಿಯಾ ಬೇಕು ಅಂತ ರೈತರು ಬೀದಿಗೆ ಇಳಿದಿದ್ರೂ ಕೂಡ ಯೂರಿಯಾ ಕೊಡಲು ಆಗುತ್ತಿಲ್ಲ. ಯೂರಿಯಾ ಕೊಡಲು ಕೈಲಾಗದವರಿಂದ ಉಚಿತ ಸಲಹೆಗಳಂತೂ ಪುಂಖಾನುಪುಂಖವಾಗಿ ಮೊಳಗುತ್ತಿದೆ. ರೈತರಿಗೆ ಗೊಬ್ಬರ ಪೂರೈಸಲು ಸಾಧ್ಯವಾಗದಿದ್ದಕ್ಕೆ ಕುಂಟು ನೆಪ ಒಡ್ಡಿದ್ದಾರೆ. ಇದು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವ ಪ್ರಯತ್ನವಂತೆ. ಸಾವಯವ ಕೃಷಿಗೆ ಪ್ರೋತ್ಸಾಹ ಯತ್ನ ಅಂದುಬಿಟ್ರು ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿ. ಯೂರಿಯಾನ DAPನ ಕಡಿಮೆ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗಲ್ಲ. ಎಲ್ಲ ಬೆಳೆಗೂ ಆಲ್ಟರ್ನೇಟ್ ನಾವು ನ್ಯಾನೋ DAP ನ್ಯಾನೋ ಯೂರಿಯಾ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಸಾವಯವ ಗೊಬ್ಬರ ಉಪಯೋಗಿಸ್ತಕ್ಕಂಥದ್ದು, ಗ್ರೀನ್ ಮೆನ್ಯೂರ್ಗೆ ನಾವು ಸ್ವಲ್ಪ ಹೆಚ್ಚು ಲಾಸ್ಟ್ ಟೈಮು ಅಡಿಷನಲ್ಲಾಗಿ ನಾವು ಬಜೆಟ್ ಕೊಟ್ಟಿದ್ದು, ಇದನ್ನೆಲ್ಲ ಪ್ರಯತ್ನ ನಡೀತಾ ಇದೆ. ಇದು ಒಳ್ಳೆಯದು. ಇದಿಷ್ಟೇ ಅಲ್ಲ, ಗೊಬ್ಬರದ ವಿಚಾರಕ್ಕೆ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವ ಕೃಷಿ ಸಚಿವರ ಮಾತಿನಿಂದ ಎಲ್ಲರಲ್ಲೂ ಗೊಂದಲ ಎದ್ದಿದೆ. ಮೊನ್ನೆ ಸಮಸ್ಯೆಯೇ ಇಲ್ಲ ಅಂದಿದ್ರು, ಇರಾನ್ ಸಂಘರ್ಷದ ನೆಪ ಹೇಳಿದ್ರು. ಇದೀಗ ವಾಡಿಕೆಗಿಂತಲೂ ಹೆಚ್ಚು ಬಿತ್ತನೆಯಿಂದ ಸಮಸ್ಯೆ ಅಂತಿದ್ದಾರೆ. ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟೂ ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ. ಹಂತವಾಗಿ ತರಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. 100ಕ್ಕೆ 100 ಇಲ್ಲ. ಎರಡೇ ಕಾರಣಕ್ಕೆ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ರೈತರಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಇವತ್ತು ಸೋಯಿಂಗ್ ಇದೆ ಅವರಷ್ಟೇ ಅಂಗಡಿ ಹತ್ರ ಹೋದರೆ ತೊಂದರೆ ಇಲ್ಲ. ಸೊ ಲೇಟಾಗಿ ಒಂದು ತಿಂಗಳು ಬೇಕಾಗಿರೋರು ಸಹ ಇವತ್ತೇ ಹೋಗ್ತಕ್ಕಂಥದ್ದು ಬೇಡ. ನಿಮಗೆ ಈ ವಾರ ಆದಮೇಲೂ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಗದಗ್ನಲ್ಲಿ ರೈತರ ಹಗಲಿರುಳ ಹೋರಾಟ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಲ್ಲುವಂತಾಗಿದೆ. ಯೂರಿಯಾಗಾಗಿ ರಾತ್ರಿಯಿಡೀ ಕಾಯುವ ಸ್ಥಿತಿ ಎದುರಾಗಿದೆ. ಟ್ರ್ಯಾಕ್ಟರ್ಗಳಲ್ಲೇ ರಾತ್ರಿ ಪೂರ್ತಿ ಕಾಯಬೇಕು. ಊಟ ನಿದ್ದೆ ಎಲ್ಲವೂ ಅಲ್ಲೇ. ಮಳೆ ಗಾಳಿ ಚಳಿ ಲೆಕ್ಕಿಸದೆ ಗೊಬ್ಬರಕ್ಕಾಗಿ ಕ್ಯೂ ನಿಂತು ರಾತ್ರಿ ಇಡೀ ಕಾದರೂ ಸಿಗುತ್ತಿಲ್ಲ ಯೂರಿಯಾ. ಗದಗ್ನ ನಾಮಜೋಶಿ ರಸ್ತೆಯಲ್ಲೂ ರೈತರು ಬೀದಿಗೆ ಬಂದಿದ್ದಾರೆ. ಜನರಂತೂ ಸಿದ್ದರಾಮಯ್ಯನವರೇ ಯೂರಿಯಾ ಭಾಗ್ಯ ಕೊಡಿ ಅಂತ ಗೋಳಾಡುತ್ತಿದ್ದಾರೆ. ಸಿದ್ದರಾಮಯ್ಯವರಿಗೆ ಹೇಳ್ಬೇಕು, ನಾವು ಅವರೆಲ್ಲ ರೈತರಿಗೆಲ್ಲ ಸಹಾಯ ಮಾಡಬೇಕು. ಈ ಗೊಬ್ಬರ ಈ ಥರ ಹಿಂಗೆಲ್ಲ ಕ್ಯೂ ಹಚ್ಚಿ ಬೆಳಗಿಂದ ಬಂದರೂ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಒಬ್ಬರಿಗೆ 2 ಚೀಲ ಅಂತಂದ್ರೆ ನಮ್ಗೆ ಹೊಲಕ್ಕೆ ಇದು ಸಾಕಾಗ್ತಾ ಇಲ್ಲ. ಇದು ಜಿಲ್ಲೆಯಲ್ಲಿ ಯೂರಿಯಾ ಕೊರತೆ ಇರುವುದನ್ನ ಒಪ್ಪಿಕೊಳ್ತಾರೆ ಅಧಿಕಾರಿಗಳು. ಜಿಲ್ಲೆಯಲ್ಲಿ 29,000 ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಇದ್ದು 5,000 ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಎದುರಾಗಿದೆ ಅಂತಾರೆ. ಕೃಷಿ ಇಲಾಖೆ ಆಯುಕ್ತರ ಗಮನಕ್ಕೂ ಮಾಹಿತಿ ತಂದಿದ್ದೇವೆ ಅಂತಾರೆ. ಅಂತ್ಯದವರೆಗೆ ನಮಗೆ ಒಟ್ಟಾರೆ ಬೇಡಿಕೆ 17,700 ಮೆಟ್ರಿಕ್ ಟನ್ನು, 19,222 ಮೆಟ್ರಿಕ್ ಟನ್ ಈಗಾಗಲೇ ಸೇಲ್ ಆಗಿದೆ. ಬ್ಯಾಲೆನ್ಸ್ ನಮ್ಮಲ್ಲಿ 1,700 ಟನ್ ಮಾತ್ರ ಲಭ್ಯ ಇದೆ. ಹಾವೇರಿ ಜಿಲ್ಲೆಯಲ್ಲೂ ಯೂರಿಯಾಗಾಗಿ ರೈತರು ಅಧಿಕಾರಿಗಳ ನಡುವೆ ಗಲಾಟೆಯಾಗಿದೆ. ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ರೈತರು ನಿಂತಿದ್ದರೂ ಕೂಡ ಕೊರತೆ ಹಿನ್ನೆಲೆಯಲ್ಲಿ ಒಂದೊಂದೇ ಬ್ಯಾಗ್ ವಿತರಣೆ ಮಾಡಲಾಗ್ತಿದೆ.
ಯೂರಿಯಾ ಇದ್ದ ಸೊಸೈಟಿಯೊಳಗೆ ನುಗ್ಗಿದ್ದ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಲಾಗಿದೆ. ಪರಿಣಾಮ ತಾತ್ಕಾಲಿಕವಾಗಿ ಗೊಬ್ಬರ ವಿತರಣೆ ಬಂದ್ ಮಾಡಲಾಗಿದೆ. ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದ್ರೆ ರೈತರು ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕೊಪ್ಪಳದಲ್ಲಿ ಸೂರ್ಯ ಹುಟ್ಟೋ ಮುನ್ನವೇ ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲಬೇಕಾಗಿದೆ. ಯೂರಿಯಾ ವಿತರಣಾ ಕೇಂದ್ರದ ಮುಂದೆ ಮಹಿಳೆಯರು ಕೂಡ ಕ್ಯೂ ನಿಲ್ತಿದ್ದಾರೆ. ಯೂರಿಯಾ ಖಾಲಿಯಾಗಿದೆ ಎಂಬ ಬೋರ್ಡ್ ನೋಡಿ ಎಲ್ಲರೂ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಗೊಬ್ಬರ ಕೊಡ್ತೀವಿ ಅಂತಾರ ಕುಂದ್ರದ ಕೂಳಿಂದ ನೀರಿಲ್ದ ಕುಂತ ಹೋಗೋದ್ರಿ ಸರ್. ನಾವು ಎಷ್ಟು ದಿವಸ ಕಾಯನ ಹೊಲ ಒಣಗಿ ಹೋಗ್ತಾವು, ಒಣಗಿ ಹೋಗಿನ ಗೊಬ್ಬರ ಸಿಗ್ತತ್ತ. ಕೃಷಿ ಸಚಿವರೇ, ರಾಯಚೂರಿನ ಕಥೆ ನೋಡಿ. ಯೂರಿಯಾಕ್ಕಾಗಿ ಸೊಸೈಟಿ ಅಧಿಕಾರಿಯೊಟ್ಟಿಗೆ ರೈತರು ಹೇಗೆ ವಾಗ್ವಾದ ಮಾಡುತ್ತಿದ್ದಾರೆ ನೋಡಿ. ರಾತ್ರಿ ಇಡೀ ಕಾದರೂ ಸಿಕ್ತಿಲ್ಲ ಅಂತ ವಿತರಣಾ ಕೇಂದ್ರದ ಮುಂದೆ ಧರಣಿ ಮಾಡುತ್ತಿದ್ದಾರೆ. ದುಡ್ಡು ಇರೋರು ಬ್ಲ್ಯಾಕ್ನಲ್ಲಿ ಚೀಲಕ್ಕೆ 300ರಿಂದ 400 ಕೊಟ್ಟು ಖರೀದಿ ಮಾಡುತ್ತಿದ್ದಾರೆ. ಆದರೂ ಗೊಬ್ಬರಕ್ಕಾಗಿ ರೈತರನ್ನ ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳು. ಲೈನ್ಲಿ ನಿಂತು ತಗೋಬೇಕಾದ್ರೆ 3 ಚೀಲ 4 ಚೀಲ 5 ಚೀಲ 10 ಚೀಲ ಕೊಡ್ತಾರೆ. ಒಳಗ್ಲಿದ್ದ ಬಂದವನಿಗೆ 50 ಚೀಲ 100 ಚೀಲ 200 ಚೀಲ 300 ಚೀಲ. ಈಗ ಹೆಚ್ಚು ಕಮ್ಮಿ ಆದರೆ ನೀವು ನಡ್ರಿ ಅಂತ ಹೊರಗ್ಲಿ ಒಳಗೆ ಹೋದ ರೈತರನ್ನ ಹೊರಗೆ ದಬ್ಬಿ ಬಿಡ್ತಾರೆ. ನೀವು ನಡಿ ಬಂದ್ ಮಾಡ್ತೀವಿ, ನಾವು ಅದಕ್ಕೋತೀವಿ ಇದಕ್ಕೋತೀವಿ ಅಂತ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಲಿಂಗಸಗೂರಿನಲ್ಲಿ ಪ್ರಭಾವಿಗಳದ್ದೇ ದರ್ಬಾರ್. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲೂ ಕಳೆದೊಂದು ವಾರದಿಂದಲೂ ಗೊಬ್ಬರಕ್ಕಾಗಿ ಪರದಾಟ. ನಿತ್ಯವೂ ಬರೋದು, ಸಾಲುಗಟ್ಟಿ ನಿಲ್ಲೋದು, ಬರಿಗೈಯಲ್ಲಿ ಹೋಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ಪ್ರಭಾವಿಗಳು ದೊಡ್ಡವರಿಗೆ ಮಾತ್ರ ಬ್ಲ್ಯಾಕ್ನಲ್ಲಿ ಯೂರಿಯಾ ಸಿಗ್ತಿದೆ. ಆದರೆ ರೈತರು ದಿನವಿಡೀ ಕಾದರೂ ಗೊಬ್ಬರ ಸಿಗ್ತಿಲ್ಲ. ಗೊಬ್ಬರ ಬಿತ್ತ ಟೈಮ್ ಈಗ 1 ತಿಂಗಳಾಯ್ತು. ಗೊಬ್ಬರ ಬಿತ್ತಕತ್ವಿ, ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲೇನಿಲ್ಲ. ಜೆಡಿ ಅವ್ರನ್ನ ಕೇಳಿದ್ರೆ ಏನಂತಾರಂತಂದ್ರೆ ಗೊಬ್ಬರ ಸೊಸೈಟಿಗಳಲ್ಲಿ ಸಿಗ್ತದ ನೋಡ್ರಿ, ಅಲ್ಲಿ ಕಳಿಸಿವಿ, ಅಲ್ಲಿ ಸ್ಟಾಕ್ ಜಗ್ಗದ ಅಂತ ಅವ್ರು ಹೇಳ್ತಾರ. ಡಿಸಿ ಕೇಳಿದ್ರೆ ಗೊಬ್ಬರದ ಕೊರತೆ ಇಲ್ಲ ಅಂತಾರ. ಬರೀ ಕೆಲಸ ಬಿಟ್ಟು 2 ದಿನ 3 ದಿನ ಬಂದು ಹೋಗ್ಬೇಕಂದ್ರೆ ಅಲ್ಲಿ ಕೆಲಸನ ಮಾಡ್ಬೇಕಾ ಅಥವಾ ಇಲ್ಲಿ ಬರೀ ಗೊಬ್ಬರಕ್ಕಂತ ನಿಂದಿರ್ಬೇಕಾ ನಾವು ಇಲ್ಲಿ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಖರೀದಿಗೆ ರೈತರು ಪರದಾಡುವಂತಾಗಿದೆ. ಅಂಗಡಿಗಳು, ಸೊಸೈಟಿಗಳು ಎಲ್ಲೂ ಕೂಡ ಯೂರಿಯಾ ಸಿಗ್ತಿಲ್ಲ. ಶೀಘ್ರವೇ ಯೂರಿಯಾ ಸಿಗುತ್ತೆ ಅಂತಿದ್ದಾರೆ ಅಧಿಕಾರಿಗಳು. ಸುಮಾರು ಕಡೆ ಎಲ್ಲ ಅಂಗಡಿಗಳು ಅಲ್ಲಿ ಎಲ್ಲ ತಿರುಗಾಡ್ತಾರೆ, ಎಲ್ಲಿ ಸಿಗ್ತಾ ಇಲ್ಲ. ಇಲ್ಲಿನೂ ಬಂದಿಲ್ಲ ಅಂತ ಹೇಳ್ತಾರೆ, ನಾಳೆ ಬರ್ತದೆ ಅಂತಾರೆ. ನೋಡ್ಬೇಕು, ಅದು ಬಂದಾಗಲೇ ಗ್ಯಾರಂಟಿ. ದಾವಣಗೆರೆ ಅಣಜಿಯಲ್ಲಿ ಯೂರಿಯಾ ಸಿಗದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಗೊಬ್ಬರದ ಅಂಗಡಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಎಲ್ಲದರ ಮಧ್ಯೆಯೇ ಸರ್ಕಾರ ಅಲರ್ಟ್ ಆಗಿದೆ. ರೈತರು ಬೀದಿಗೆ ಬಿದ್ದ ಮೇಲೆ ಕಡೆಗೂ ಸರ್ಕಾರ ಕಣ್ತೆರೆದಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ನಡ್ಡಾಗೆ ಸಿಎಂ ಪತ್ರ ಬರೆದಿದ್ದಾರೆ. ಕೂಡಲೇ ಯೂರಿಯಾ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ. ಆದರೆ 5,16,951 ಮೆಟ್ರಿಕ್ ಟನ್ ಮಾತ್ರ ಸರಬರಾಜು ಆಗಿದೆ. ಜುಲೈವರೆಗೆ 6,80,655 ಮೆಟ್ರಿಕ್ ಟನ್ ಯೂರಿಯಾ ಅಗತ್ಯವಿತ್ತು. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಬೇಗ ಆಗಿದೆ. ಇದರಿಂದ ಕೃಷಿ ಚಟುವಟಿಕೆ ಬೇಗ ಪ್ರಾರಂಭವಾಗಿದೆ. ಕೂಡಲೇ ರಾಜ್ಯಕ್ಕೆ ಹಂಚಿಕೆಯಾಗಿರುವ ಯೂರಿಯಾ ಒದಗಿಸಬೇಕೆಂದು ಸಿಎಂ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.